ಕನ್ನಡ ಚಿತ್ರರಂಗದ ಹಾಸ್ಯ ದಿಗ್ಗಜ ಕಣ್ಮರೆ ಆಗಿರೋದು ಬ್ಯಾಂಕ್ ಜನಾರ್ದನ್ ನಿಧನಕ್ಕೆ ಸಿನಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ರವಾನೆ ಆಗಿರೋದು 4 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಕನ್ನಡ ಚಿತ್ರರಂಗದ ದಿಗ್ಗಜ ಹಾಸ್ಯ ನಟ ಕಣ್ಮರೆ ಆಗಿರೋದು ಬ್ಯಾಂಕ್ ಜನಾರ್ದನ್ ಅವರ ನಿಧನಕ್ಕೆ ಇಡೀ ಚಿತ್ರರಂಗವೇ, ಅದೇ ರೀತಿಯಾಗಿ ಸಿನಿ ರಂಗ ಇರಬಹುದು, ಮತ್ತೊಂದು ಕಡೆ ರಾಜಕೀಯ ರಂಗ ಕಂಬನಿ ಮಿಡ್ತಿರೋದು. ಪೀಣ್ಯದ SRS ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇದೆ. ನಟ ಉಪೇಂದ್ರ, ಧ್ರುವ ಸರ್ಜಾ, ಸಾಧು ಕೋಕಿಲ, ಅನೇಕ ಗಣ್ಯರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಸಾರಾ ಗೋವಿಂದು ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ ಪಡೆದುಕೊಳ್ಳಲಾಗ್ತಾ ಇದೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂತ ನಟ ನಿಧನರಾಗಿರೋದು ಕಿರುತೆರೆ ರಂಗಭೂಮಿಯಲ್ಲೂ ಚಾಪು ಮೂಡಿಸಿದ್ರು. ಬರೀ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ನಿಧನರಾಗಿರೋದು. ಕೌರವ ಸೇರಿದಂತೆ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟಿಸಿ ಗೆದ್ದಿದ್ರು. ಜನರ ಮನಸ್ಸನ್ನ ಗೆದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ಇನ್ನಿಲ್ಲ. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅವರಿಗೆ ಈ ಒಂದು ಸಿನಿಮಾದ ಅವಕಾಶ ಸಿಕ್ಕಿತ್ತು. ಅದಾದ ನಂತರನೂ ಅವರ ಹೆಸರು ಹಿಂದೆ ಬ್ಯಾಂಕ್ ಅನ್ನುವಂಥ ಹೆಸರು ಹಾಗೆ ಉಳ್ಕೊಂಡ್ಬಿಡ್ತು. ಬ್ಯಾಂಕ್ ಜನಾರ್ದನ್ ಅವರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಜನರ ಮನಸ್ಸು ಗೆದ್ದಿದ್ರು. ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. 76 ವರ್ಷದ ಜನಾರ್ದನ್ ಅವರು ಇನ್ನಿಲ್ಲ. ಇಲ್ಲಿವರೆಗೂ ಜನರನ್ನ ರಂಜಿಸಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ನಿಧನರಾಗಿದ್ದು, ಅವರ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕಾಗಿ ಅನೇಕರು ಬರ್ತಾ ಇದ್ದಾರೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಮೃತದೇಹವನ್ನು ಈಗಾಗಲೇ ರವಾನೆ ಮಾಡಲಾಗಿದೆ. 4 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವಿರುತ್ತೆ. ಅಲ್ಲ ಡಿಮ್ ಸೇರ್ಸ್ಕೊಂಡು ಡಿಮ್ ತಗೋಬೇಡ, ಕೊಡಿ ಸಾಂಸ್ಕೃತಿಕ ಇಲಾಖೆ ಸಚಿವ ಶಿವರಾಜ್ ಸಂಗಡಿಗೆ ಇರೋದಕ್ಕೆ ಅಟ್ಲೀಸ್ಟ್ ಪರವಾಗಿಲ್ಲ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಅದೊಂದು ಲೇಟ್ ಮಾಡ್ಬಿಡ್ತಾರೆ. ಬಾಡಿ ಅಲ್ಲ ಒಂದು ಅರ್ಧ ಗಂಟೆ ಕಣಪ್ಪ, 3:30 ಎತ್ಕೋಯ್ತಾರೆ. 3:30 ತಗೊಂಡೋಕೆ ಏನಕ್ಕೆ ತರಬೇಕಾಯ್ತು ಇಲ್ಲಿಗೆ? ಅದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್. ಅದು 900 ಸಿನಿಮಾ ಮಾಡಿರೊಬ್ಬ ನಾವು ಅದೆಲ್ಲ ಪ್ರಾಪರ್ ಆಗಿ ಯಾವುದೇ ಕಲಾವಿದ ಸತ್ತಾಗಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗೌರವಯುತವಾಗಿ ನಡೆಸ್ಕೊಳ್ಳುತ್ತೆ. ಇದುವರೆಗೂ ಕೂಡ ಯಾರಿಗೇನು ಆ ಥರ ಇದು ಮಾಡಿಲ್ಲ. ಬಹುಶಃ ಇವಾಗ ಹೊಸದಾಗಿ ನಿರ್ದೇಶಕರು ಬಂದು ಇನ್ನೂ ಒಂದು 10 ದಿವಸ ಆಗಿದೆ. ಅವರ ಕಮ್ಯುನಿಕೇಷನ್ ಮಾಡೋಕ್ಕೆ ಕೆಲವು ತಪ್ಪಿರ್ಬೋದು. ಕಲಾಕ್ಷೇತ್ರದ ಕಮ್ಯುನಿಕೇಟ್ ಮಾಡಿದ್ರೆ ಯಾರಿಗೆ ಯಾರು ಮಾಡಿದ್ದಾರೆ? ಕಮ್ಯುನಿಕೇಟ್ ಮಾಡಿದ್ರೆ ಸರ್ಕಾರ ಎಲ್ಲ ರೀತಿ ಯಾವುದೇ ಸರ್ಕಾರ ಇದ್ರೂ ಅಷ್ಟೇನೆ ಕಲಾವಿದರಿಗೆ ಯಾರೂ ಕೂಡ ಕಲಾಕ್ಷೇತ್ರದಲ್ಲಿ ಬೇಡ ಅಂತ ಇದುವರೆಗೂ ಹೇಳಿದಂತಹ ಉದಾಹರಣೆ ಇಲ್ಲ. ಹಾಗಾಗಿ ಇಲ್ಲೆಲ್ಲೋ ಕಮ್ಯುನಿಕೇಷನ್ನಲ್ಲಿ ಸಮಸ್ಯೆ ಆಗಿರ್ಬೋದು. ಶಿವರಾಜ್ ತಂಗಡಿಗೆ ಅವರು ಹೇಳಿದ ತಕ್ಷಣ ಮಾಡಿದ್ರು ಅಂದ್ರೆ ಶಿವರಾಜ್ ತಂಗಡಿ ಅವರೇ ಸಂಬಂಧಪಟ್ಟಂತ ಸಚಿವರು. ಅದಕ್ಕೆ ಅಭಿನಂದನೆ ಸರ್ಕಾರ ಅಧಿಕಾರಿಗಳು ತಪ್ಪಲ್ಲ, ಸರ್ಕಾರ ತಪ್ಪಲ್ಲ. ಬಟ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿತ್ತು. ಅದನ್ನ ಅವ್ರ ಹತ್ರ ಮನವಿ ಮಾಡಿ ಈ ತರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ 12 ಗಂಟೆ 1 ಗಂಟೆ ನಿರಂತರವಾಗಿ ಒಂದು ಮೆಸೇಜ್ ಕೊಟ್ಟು ಇಲ್ಲಿ ಬಂದ್ರೆ ಯಾವಲ್ಲೂ ಕೂಡ ಇವನ್ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ. ಜನಾರ್ದನ್ ಅಂಕಲ್ನ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡೇ ಬೆಳೆದಿದ್ದೀವಿ. ಅಂದರೆ ಕಿಶೋರ್ ಅಂಕಲ್ ಅವರ ಕ್ಲೋಸ್ ಫ್ರೆಂಡು. ಸಾಕಷ್ಟು ಬಾರಿ ಮನೆಗೆ ಬಂದಾಗ ಮೀಟ್ ಮಾಡಿದ್ದೀನಿ. ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೇಳಿ ತುಂಬಾ ಶಾಕ್ ಆಯಿತು. ಸೊ ದಿವಂಗತರಾದ ಬ್ಯಾಂಕ್ ಜನಾರ್ದನ್ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬ್ಯಾಂಕ್ ಜನಾರ್ದನ್ ಅಂಕಲ್ನ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡೇ ಬೆಳೆದಿದ್ದೀವಿ. ಅಂದರೆ ಕಿಶೋರ್ ಅಂಕಲ್ ಅವರ ಕ್ಲೋಸ್ ಫ್ರೆಂಡು. ನಾವು
ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಳು ಮಾಡಿದ್ದವರು ಫಸ್ಟು ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಆವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್ ಅವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಬಹಳ ಒಂದು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು. ಇಲ್ಲ ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಳು ಮಾಡಿದ್ದವರು ಫಸ್ಟು ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್. ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಕಲಾವಿದರನ್ನ ನಾವು ಪರಿಚಯಿತರು ಎಲ್ಲರನ್ನೂ ನೋಡಿದ್ದೀವಿ. ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹುಟ್ಟೋದಿಲ್ಲ. ಯಾಕೆಂದರೆ ಇಡೀ ಇಂಡಸ್ಟ್ರಿಯಲ್ಲಿ ತುಂಬ ಡಿಸಿಪ್ಲಿನ್ ಅಂದರೆ ಹೈಲಿ ಡಿಸಿಪ್ಲಿನ್ಡ್ ಕಲಾವಿದ ಅಂದರೆ ನಮ್ಮ ಜನಾರ್ದನ್ ಸರ್. ಅವರು ಇಲ್ಲಿವರೆಗೂ ಅವರ ಕೆಲಸ ಆಯಿತು, ಏನಾದರೂ ಜಾಲಿಯಾಗಿ ಮಾತಾಡೋರು, ಏನು ಹೇಳ್ಕೊತಾ ಇರಲಿಲ್ಲ. ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಇದು ಮಾಡೋದಾಗಲಿ ಯಾವುದೂ ಇಲ್ದಿರೋಂಥ ಒಬ್ಬ ಎಲ್ಲರನ್ನೂ ಪ್ರೀತಿಸೋಂಥ ಒಬ್ಬ ನಮ್ಮ ಜನಾರ್ದನ್ ಅವರು. ಅವ್ರನ್ನ ಇವತ್ತು ಕಳ್ಕೊಂಡಿದ್ವಿ. ನಾನು ಲೆಕ್ಕನೇ ಇಲ್ಲ ಸಿನಿಮಾ. ಅವ್ರು 500 ಸಿನಿಮಾ ಮಾಡಿದರೆ ಅದರಲ್ಲಿ 100 ಸಿನಿಮಾ ನಾನು ಮಾಡಿದ್ದೀನಿ ಜೊತೆಲಿ. ಇವತ್ತಿಗೂ ಆ ಹುಷ್ಯದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದೆಯಲ್ಲ ಅಂತೇಳಿ ಬೈಕೊಂಡು ಬರೋದು, ಅದು ಇನ್ನೂ ಕಿವಿಲಿ ಹಂಗೆ ಇದೆ ಉಪೇಂದ್ರ ಸರ್. ಅದು ತರಲೆ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರಾಗ್ತಾರೆ. ಸೊ ಮುಂದಕ್ಕೂ ಕೂಡ ನಮ್ಮೆಲ್ಲ ಕಲಾವಿದರ ಪೋಷಕ ಕಲಾವಿದರ ಅತ್ಯದ್ಭುತ ಮಾರ್ಗದರ್ಶಿ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಬೆಳಿಗ್ಗೆ 2:30 ವಿಕ್ರಮ್ ಹಾಸ್ಪಿಟಲ್, ಅದೇ ಮಣಿಪಾಲ್ ಹಾಸ್ಪಿಟಲಲ್ಲಿ ವಿಧಿವಶರಾಗಿದ್ದಾರೆ. ನಾನು ಕರ್ಟಗಿಯಿಂದ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇರುವಾಗ ಬೆಳಿಗ್ಗೆ 5:30 ನನಗೆ ಮೆಸೇಜ್ ಬಂತು. ಈಗ ಸುಮಾರು ಜನಕ್ಕೆ ನನ್ನ ಮೆಸೇಜ್ಗಳನ್ನ ತಲುಪಿಸುವಂಥ ಒಂದು ಮೊದಲ ಕರ್ತವ್ಯವನ್ನು ಮಾಡಿದೆ. ಅವರು ಬ್ಯಾಂಕಲ್ಲಿ, ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ನಂತರ ಹವ್ಯಾಸಕ್ಕೆ ನಾಟಕ ಮಾಡ್ತಾಯಿದ್ರು. ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು ಸಾವಿರಾರು ವೃತ್ತಿರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ. ಜೊತೆಗೆ ಕಂಪ್ನಿನೂ ಕೂಡ ಕಟ್ಟಿ ಕಂಪ್ನಿನೂ ಕೂಡ ನಡೆಸಿದ್ರು. ಸ್ವಲ್ಪ ದಿನ ಲಾಸ್ ಆದರು. ನಂತರ ಚುನಾವಣೆಗೆ ನಿಂತ್ಕೋಬೇಕು ಅಂತ ಓಡಾಡಿದರು, ಅದು ಆಯಿತು. ನಂತರ ಪೋಷಕ ಕಲಾವಿದರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಪೋಷಕ ಕಲಾವಿದರಿಗೆ ಏನಾದರೂ ಒಂದು ಗುರುತರವಾದಂಥ ನೆರವನ್ನು ಮಾಡಬೇಕು, ಅವರಿಗೆ ಆಧಾರ ಸ್ತಂಭವಾಗಿ ನಿಂತ್ಕೋಬೇಕು ಸಂಘ ಅಂತ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಅದು ಕೂಡ ಸಾಕಷ್ಟು ಬೆಳೀತು. ಸುಮಾರು ಕಲಾವಿದರಿಗೆ ಸಹಾಯ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಿತ್ರರಂಗದ ರಂಗಭೂಮಿಯ ಕಿರುತೆರೆಯ ಒಬ್ಬ ಹಿರಿಯ ನಟರು ದೈವಾಧೀನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬ ವರ್ಗದವ್ರು ಸಿಗಲಿ ಅಂತ ಹಾರೈಸ್ತಾ, ಅವರ ಅಂತ್ಯಕ್ರಿಯೆಯನ್ನು ಬೆಳಿಗ್ಗೆ ಅವ್ರ ಮಗ ಅವರು ಫೋನ್ ಮಾಡಿದರು. ಸೊ ವಿಷಯ ತಿಳಿಸಿದಾಗ ಈ ಥರ ಒಬ್ಬ ಕಲಾವಿದರನ್ನ, ರಂಗಭೂಮಿ ಕಲಾವಿದರಾಗಲಿ ಹಿರಿಯ ಕಲಾವಿದರಾಗಲಿ, ಅವರನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಇಡುವಂಥ ಪದ್ಧತಿ ಇದೆ. ಸೊ ಅದನ್ನು ಇಡಬೇಕು ಅಂತ ಅವರ ಮನೆಯವ್ರ ಹತ್ರ ಕೇಳಿದಾಗ ಪಾಪ ಅವರು ಇಲ್ಲ ಆಗಲ್ಲ, ನಮಗೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಹೋಗೋದಕ್ಕೆ ಅಂತ ಹೇಳಿದಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಏನೋ ಅವರ ಪದ್ಧತಿ ಇರ್ಬೋದು, ಸುಮ್ಮನೆ ಅದೇ. ಆಮೇಲೆ ಸರ್ಕಾರದ ಜೊತೆ ಮಾತಾಡಿ ನೇರವಾಗಿ ಶಿವರಾಜ್ ತಂಗಡಿಯವರಿಗೇ ಮಾತಾಡಿದಾಗ ಅವರು ಅವರ PS ನಂಬರ್ ಕೊಟ್ಟರು. PS ನಂಬರ್ ಅವ್ರ ಹತ್ರ ಮಾತಾಡಿದಾಗ ಅವರು ಆಯಿತು, ನಾವು ಪರ್ಮಿಷನ್ ಕೊಡ್ತೀವಿ, ನೀವು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ಬೋದು ಅಂತ ಹೇಳಿದ್ರು. ಬಟ್ ಆಮೇಲೆ ಬೇರೆ ಯಾರೋ ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಅದಕ್ಕೆ ಆಗುವಂಥ ಶುಲ್ಕವನ್ನು ಕಟ್ಟಬೇಕಾಗತ್ತೆ ವ್ಯವಸ್ಥೆಗಳಿಗೆ ಅಂತ ಹೇಳಿದ್ರು. ಬಟ್ ನಾನು ಇಲ್ಲ ಸರ್, ಅವ್ರು ಬಡ ಕಲಾವಿದರು, ಅಷ್ಟೊಂದು ಶುಲ್ಕ ಕಟ್ಟೋ ಸ್ಥಿತಿಲಿಲ್ಲ. ಅದಾಗ ಇಲ್ಲ ಸರ್, ನೀವು ಆಫೀಸರ್ ಹತ್ರ ಮತ್ತೆ ಮಾತಾಡಿ ಅಂದರು. ಮತ್ತೆ ಡೈರೆಕ್ಟರ್ ಹತ್ರ ಮಾತಾಡಿ ಈ ಥರ ಇದೆ ಮೇಡಮ್, ಅವ್ರು ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ. ಅವರ ಒಂದು ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿನಿಂದ ಆಗಿದೆ. ಮತ್ತೆ ಅವ್ರು ದುಡ್ಡು ಕಟ್ಟಬೇಕಂದ್ರೆ ಆಗಲ್ಲ ಅಂತ ಮನವಿ ಮಾಡಿಕೊಂಡಾಗ ಅವರು ಭಾಳ ಇದರಿಂದ ಆಯಿತು, ನಾನು ಫ್ರೀಯಾಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೊಂದು ಮಾತನ್ನು ಹೇಳಿದೆ, ಅಲ್ಲ ಮೇಡಮ್, ದೊಡ್ಡ ನಟರು ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದಂಥ ಬ್ಯಾಂಕ್ ಜನಾರ್ದನ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ನನಗೆ ಒಬ್ಬ ಗೆಳೆಯ ಹೋಗಿರುವಂಥ ದುಃಖ
ನಂಬಕ್ಕೆ ಆಗ್ತಾಯಿಲ್ಲ ನನಗೆ. 80ಕ್ಕೂ ಹೆಚ್ಚು ಸಿನಿಮಾಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, ಧಾರಾವಾಹಿಗಳ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಯಾವಾಗಲೂ ಬದುಕನ್ನು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇಲ್ಲ ಅನ್ನೋದನ್ನು ನಂಬಕ್ಕೆ ಆಗ್ತಾಯಿಲ್ಲ. ಅವನು ತುಂಬ ಶ್ರಮಜೀವಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ, ಒಬ್ಬ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ಒಬ್ಬ ಗೆಳೆಯ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರೋದು ನಿಜವಾಗ್ಲೂ ದುಃಖ ಆಗ್ತಾಯಿದೆ. ದೇವರು ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ. ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದಂಥ ಬ್ಯಾಂಕ್ ಜನಾರ್ದನ್ ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಬ್ಯಾಂಕ್ ಜನಾರ್ದನ್ ಕರ್ನಾಟಕ ಕಂಡಂಥ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ. ಬಹುಶಃ ಇವರೆಲ್ಲ ಇಡೀ ನಾಡನ್ನು ನಕ್ಕು ನಲಿಸಿದಂಥವರು ಇಂಥ ಕಲಾವಿದರು. ಅವರ ಜೀವನ ಪೂರ್ತಿ ಒಬ್ಬ ಬ್ಯಾಂಕ್ ನೌಕರನಾಗಿ ಕೆಲಸ ಮಾಡ್ತಾಯಿದ್ರು ಕೂಡ 100ಕ್ಕೆ 80% ಕನ್ನಡ ಚಿತ್ರರಂಗಕ್ಕೆ ತೊಡಗಿಸ್ಕೊಂಡಂಥವ್ರು ಬ್ಯಾಂಕ್ ಜನಾರ್ದನ್. ನಾನು ಕಂಡಾಗೆ ಯಾವುದೇ ಒಬ್ಬ ನಿರ್ಮಾಪಕನಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ತೊಂದರೆ ಕೊಟ್ಟಂಥ ಮನುಷ್ಯ ಅಲ್ಲ. ಯಾಕೆಂತ ಹೇಳಿದ್ರೆ ಅವರಿದ್ದಂಥ ಒತ್ತಡಗಳ ನಡುವೆ ಕೂಡ ಯಾವ ನಿರ್ಮಾಪಕನಿಗೂ ಕೂಡ ತೊಂದರೆ ಕೊಡಲಿಲ್ಲ ಅಂತ ಒಬ್ಬ ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ನನ್ನ ಕೆಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದಂಥ ಸಂದರ್ಭದಲ್ಲಿ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೆ. ಸ್ನೇಹಜೀವಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ವೃತ್ತಿಗೆ ಬಹಳ ಗೌರವವನ್ನು ಕೊಡ್ತಿದ್ದ ವ್ಯಕ್ತಿ ಬ್ಯಾಂಕ್ ಜನಾರ್ದನ್. ಇವತ್ತು ಅವರು